ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಸ್ಟವ್ನ ಯಾವ ರೀತಿಯಾಗಿ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದುವೇ ಬರೀ 2 ಸಾಮಗ್ರಿಯಿಂದ ಮಾತ್ರ ಎಷ್ಟೇ ದಿನದ ಹಳೆ ಕರೆ ಅಥವಾ ಏನೇ ಇದ್ದರೂ ಹೋಗುತ್ತೆ. ಈ 2 ಸಾಮಗ್ರಿ ಇದ್ದರೆ ಸಾಕು. ಅಡುಗೆ ಮಾಡುವಾಗ ಹಾಲು ಚೆಲ್ಲಿ ಅಥವಾ ಸಾಂಬಾರು ಉಕ್ಕಿ ಸ್ಟವ್ ತುಂಬ ಕರೆಯಾಗಿರುತ್ತೆ. ಆದರೆ ಅದನ್ನು ಎಷ್ಟೇ ಉಜ್ಜಿದ್ರೂ ಒಂದೊಂದು ಸಾರಿ ಹೋಗಲ್ಲ. ಅದಕ್ಕೆ ನಾನು ನಿಮಗೆ ಒಂದು ಟಿಪ್ಸ್ನ ಹೇಳ್ಕೊಡೋಣ ಅಂತ ಬಂದಿದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮೊದಲು ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ನೋಡ್ತಾ ಇದ್ದೀರಲ್ವಾ ನಮ್ಮ ಸ್ಟವ್ ಎಷ್ಟು ಕರೆಯಾಗಿದೆ ಅಂತ. ನಾನೀಗ ಇದನ್ನು ಬರೀ 2 ಪದಾರ್ಥ ಯೂಸ್ ಮಾಡಿ ಹೇಗೆ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತೀನಿ. ಮೊದಲನೇದಾಗಿ ನಾನಿಲ್ಲಿ ನಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ. 1 ನಿಂಬೆಹಣ್ಣಿನ ರಸ ಮತ್ತು ಇದಕ್ಕೆ ನಾನು 1.5 ಅಥವಾ 2 ಸ್ಪೂನ್ ಸೋಡಾ ತೊಗೊಂಡಿದ್ದೀನಿ. ನಿಮ್ಮ ಸ್ಟವ್ ಏನಾದರೂ ಜಾಸ್ತಿ ಕರೆ ಇತ್ತು ಅಂದರೆ ಇದಕ್ಕೆ ನೀವು ಪಾತ್ರೆ ಬೆಳಗಕ್ಕೆ ಯೂಸ್ ಮಾಡೋ ಲಿಕ್ವಿಡ್ನ 2 ಸ್ಪೂನ್ ತೊಗೋಬೋದು. ಮತ್ತು ನೀವೆಲ್ಲ ಪಾತ್ರೆ ಬೆಳಗಕ್ಕೆ ಯೂಸ್ ಮಾಡ್ತೀರಾ ಅಲ್ವಾ, ಆ ಸ್ಟೀಲ್ ನಾರನ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ 1 ಬೌಲ್ಗೆ ನಿಂಬೆ ರಸ ಮತ್ತು ಸೋಡಾ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ಮೇಲೆ ನಾವೀಗ ಇದನ್ನು ಸ್ಟವ್ ಮೇಲೆ ಹಾಕೋಬೇಕು. ಎಲ್ಲೆಲ್ಲಿ ಕರೆ ಇದೆಯೋ ಅಲ್ಲೆಲ್ಲ ಈ ಮಿಕ್ಸ್ನ ಹಾಕೋಬೇಕು. ನಾನು ಜಾಸ್ತಿ ಎಲ್ಲಿ ಕರೆ ಇದೆ ಅಲ್ಲಿಗೆ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ. ನೀವು ನೋಡಿ, ನಿಮ್ಮ ಸ್ಟವ್ ಮೇಲೆ ಜಾಸ್ತಿ ಕರೆ ಇತ್ತು ಅಂತಂದರೆ ನೀವು ನೋಡಿಕೊಂಡು ಹಾಕೋಬೋದು. ಆ ಮಿಕ್ಸ್ನ ಹಾಕೊಂಡಿದ್ದಾದಮೇಲೆ ಒಂದು 10 ನಿಮಿಷ ಅದನ್ನು ಹಂಗೆ ಬಿಡಬೇಕು. ಅದಾದ ನಂತರ ಸ್ಟೀಲ್ ನಾರಲ್ಲಿ ಗ್ಯಾಸ್ನ ಎಲ್ಲೆಲ್ಲಿ ಕರೆ ಇದೆಯೋ ಅಲ್ಲಲ್ಲಿ ಉತ್ತಾ ಬರಬೇಕು. ನಾನಿಲ್ಲಿ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ನಮ್ಮ ಸ್ಟವ್ ಸ್ವಲ್ಪ ತುಂಬ ಕರೆ ಇತ್ತು, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಉಜ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಕರೆ ಹೋಗ್ತಿದೆ ಅಂತ. ನಿಮ್ಮ ಮನೇಲೂ ಅಷ್ಟೇ ಸ್ಟವ್ ತುಂಬ ಕರೆಯಾಗಿತ್ತು ಅಂತ ಅಂದರೆ ನಾನು ಹೇಳಿರೋ ಈ 2 ಇಂಗ್ರೀಡಿಯೆಂಟ್ಸ್ನ ಹಾಕಿ ನೀವು ನಿಮ್ಮ ಸ್ಟವ್ನ ಕ್ಲೀನ್ ಮಾಡ್ಕೋಬೋದು. ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನೋಡ್ತಾ ಇದ್ದೀರಲ್ವ ನೀವು ಯಾವ ರೀತಿಯಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ. ಇದಾದ ನಂತರ ನಾವು ಒಂದು ಕ್ಲೀನ್ ಬಟ್ಟೆಯಲ್ಲಿ ನಾವೀಗ ಇದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಕರೆಯೆಲ್ಲ ಹೋಗ್ತಾ ಇದೆ ಅಂತ. ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು. ಏನಿಲ್ಲ, ಜಸ್ಟ್ ನಿಂಬೆಹಣ್ಣು ಮತ್ತು ಸೋಡಾ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಅವೆರಡು ಇಂಗ್ರೀಡಿಯೆಂಟ್ಸಿಂದ ನೀವು ನಿಮ್ಮ ಸ್ಟವ್ನ ತುಂಬ ಕ್ಲೀನಾಗಿ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವ ಸ್ಟವ್ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಅಂತ. ಇದಾದ ಮೇಲೆ ನೆಕ್ಸ್ಟು ನಾವು ಇನ್ನೊಂದು ಕ್ಲೀನಾಗಿರೋ ಕ್ಲಾತ್ ತಗೊಂಡು ಇನ್ನೊಂದು ಸರಿ ಕ್ಲೀನಾಗಿ ಸ್ಟವ್ನ ಒರೆಸ್ಕೊಬಿಟ್ರೆ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೋಡಿ ಯಾವ ರೀತಿಯಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ. ನೀವು ಇದೇ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳಿ. ನಿಮ್ಮ ಸ್ಟವ್ ಕೂಡ ಪಳಪಳ ಅಂತ ಹೊಳೆಯೋ ರೀತಿ ಕಾಣುತ್ತೆ. ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಕ್ಲೀನಾಗಿದೆ ಅಂತ. ನೋಡಿ ಎಷ್ಟು ಪಳಪಳ ಅನ್ನೋ ಥರ ಹೊಳಿತಾ ಇದೆ. ಇದೇ ರೀತಿಯಾಗಿ ನಿಮ್ಮ ಮನೆ ಸ್ಟವ್ನು ಕೂಡ ನೀವು ಕ್ಲೀನ್ ಮಾಡ್ಕೊಳ್ಳಿ. ಬರೀ 2 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ನೀವು ನೋಡ್ಬೋದು ಮೊದಲು ಯಾವ ರೀತಿಯಾಗಿತ್ತು ಅಂತ. ಆದರೆ ಈಗ ನೋಡಿ ಯಾವ ರೀತಿಯಾಗಿ ಕಾಣ್ತಿದೆ ಅಂತ. ಎಷ್ಟು ಕ್ಲೀನಾಗಿದೆ ಅಲ್ವಾ. ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.